ಏನೋ ದಕ್ಷಿಣ ಕನ್ನಡ ಗೆಲ್ಲಲು ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡ್ತಿದಾರಂತೆ. ಪ್ರತಿಷ್ಠೆಯ ಕಣವನ್ನ ಗೆಲ್ಲೋಕೆ ಕುಮಾರಸ್ವಾಮಿ ಕೂಡ ಸಾಥ್ ನೀಡಬೇಕು ಅಂತ ಡಿಕೆಶಿ ಕೇಳ್ಕೊಂಡಿದ್ದಾರೆ. ಯಾಕೆ ಪ್ರತಿಷ್ಠೆ ಡಿಕೆಶಿಗಂದ್ರೆ ಅವರ ಶಿಷ್ಯ ಅಂತ ಗುರುತಿಸಿಕೊಂಡಿರುವಂತಹ ಮಿಥುನ್ ರೈಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಡಿಕೆಶಿಯಲ್ಲಿ. ಹೀಗಾಗಿ ಡಿಕೆಶಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಅನ್ನುವಂಥ ವಿಚಾರ. ಬಿಜೆಪಿಯ ಭದ್ರಕೋಟೆ ಒಡೆಯಲು ಸಿಎಂ ಕುಮಾರಸ್ವಾಮಿ ಸೂತ್ರವನ್ನ ಹೇಳ್ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ಗೆ ಮತ್ತು ಆ ಭಾಗದ ಕೈ ನಾಯಕರಿಗೆ. HDK ಜೊತೆಗೂಡಿ ಶಿಷ್ಯನನ್ನ ಗೆಲ್ಲಿಸಲು ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥ ವಿಚಾರ. ದಕ್ಷಿಣ ಕನ್ನಡ ಗೆಲ್ಲಲು ಎಫರ್ಟ್ ಹಾಕಿದ್ರೆ ಉಳಿದ ಕಡೆ ಬೆಂಬಲವನ್ನ ನೀಡ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ನಡೆದಿದೆ. ಉಳಿದ ಕಡೆ ಸಂಪೂರ್ಣ ಬೆಂಬಲ ಕೊಡೋದಾಗಿ HDKಗೆ ಡಿಕೆ ಶಿವಕುಮಾರ್ ಆಫರ್ ನೀಡಿದಾರಂತೆ. ಸುಳ್ಯದಲ್ಲಿ ಪ್ರಚಾರ ಮಾಡಲೇಬೇಕು ಅಂತ HDK ಬಳಿ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ರೈತರು ಹಾಗೂ ಒಂದಷ್ಟು ಒಕ್ಕಲಿಗರು ಕೂಡ ಇರುವಂತಹ ಸುಳ್ಯ ಭಾಗದಲ್ಲಿ ಪ್ರಚಾರ ಮಾಡುವಂತೆ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ ಕುಮಾರಸ್ವಾಮಿ ಬಳಿ ಅನ್ನುವಂಥ ವಿಚಾರ. ಹೀಗಾಗಿ ನಿನ್ನೆ ಸುಳ್ಯದಲ್ಲಿ ಭಾರೀ ಪ್ರಚಾರ ನಡೆಸಿ ಹೋಗಿದ್ದಾರೆ HDK. ಕೃಷಿಕರು ಬಡವರ ಕಾಳಜಿ ಬಗ್ಗೆ ಬಹಳ ಸಿಎಂ ಭಾಷಣ ಮಾಡಿ ಹೋಗಿದ್ದಾರೆ. ಅಲ್ಲಿ ಸ್ಥಳೀಯ ನಾಯಕರಿಗೂ ಪ್ಲಾನ್ ಅನ್ನ ಹಾಕೊಟ್ಟು ಹೋಗಿದ್ದಾರಂತೆ ಸಿಎಂ. ಮೈತ್ರಿ ಅಭ್ಯರ್ಥಿ ಮಿಥುನ್ ರೈರನ್ನ ಅಲ್ಲಿ ಗೆಲ್ಸೋದು ಹೆಂಗೆ ಅಂತ ಹೇಳಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಹೇಗೆ ನಡೀತಾ ಇದೆ ಮಂಗಳೂರಿನ ಕದನ ಕಣ ಅಂತ ಹೇಳಿ? ಈಗ ಕುಮಾರಸ್ವಾಮಿ ಕೂಡ ಸಹಕಾರ ಕೊಡಿ ನನಗೆ ಮಿಥುನ್ ರೈ ಗೆಲ್ಸಕ್ಕೆ, ನಾನು ನಿಮಗೆ ಎಲ್ಲ ಕಡೆ ಸಹಕಾರ ಕೊಡ್ತೀನಿ ಅಂತ ಡಿಕೆಶಿ ಬೇರೆ ಕೇಳ್ಕೊಂಡಿದ್ದಾರೆ ಅನ್ನುವಂಥ ಮಾತು. ನಿನ್ನೆ ಕೂಡ ಕುಮಾರಸ್ವಾಮಿ ಆ ಸುಳ್ಯ ಕಡೆ ಬಂದು ಪ್ರಚಾರ ಎಲ್ಲ ಭಾಷಣ ಎಲ್ಲ ಮಾಡಿ ಹೋಗಿದ್ದಾರೆ. ಸೂತ್ರ ಬೇರೆ ಹಾಕಿಕೊಟ್ಟಿದ್ದಾರಂತೆ. ಏನ್ ಸೂತ್ರ ಅದು, ಏನ್ ಕತೆ ಪೃಥ್ವಿ? ಅಮರ್ ಪ್ರಸಾದ್, ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಮೈತ್ರಿ ಅಭ್ಯರ್ಥಿ ಅದು ಡಿಕೆ ಶಿವಕುಮಾರ್ ಅವರ ಪಟ್ಟ ಶಿಷ್ಯ ಮಿಥುನ್ ರೈ ಆಗಿರೋಂಥದ್ದು. ಅಂದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನೋ ಒಂದು ಪ್ರತಿಷ್ಠೆಯ ಕಣ. ಯಾಕೆಂತ ಹೇಳಿದ್ರೆ 28 ಕ್ಷೇತ್ರಗಳ ಪೈಕಿ ಅವರ ಶಿಷ್ಯ ಕಂಟೆಸ್ಟ್ ಮಾಡ್ತಾರಂತ ಕ್ಷೇತ್ರ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಈ ಒಂದು ಏನೇನು ಗೆಲ್ಬೇಕು, ಯಾವ ರೀತಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದ ರಾಜಕೀಯ ಬೇರೆ ಇರುತ್ತೆ, ಮತ್ತೆ ಬೆಂಗಳೂರು ಕಡೆ ರಾಜಕೀಯನೇ ಬೇರೆ ಇರುತ್ತೆ. ಸೊ ಅಲ್ಲಿ ಮಾಡಿದಂತ ಮಾಸ್ಟರ್ ಪ್ಲಾನ್ಗಳು ಕೆಲವು ಇಲ್ಲಿ ವರ್ಕೌಟ್ ಆಗಲ್ಲ, ಇಲ್ಲಿ ಮಾಡಿದಂಥದ್ದು ಅಲ್ಲಿ ವರ್ಕೌಟ್ ಆಗಲ್ಲ. ಅದರಿಂದ ಇವರು ಡಿ ಕೆ ಶಿವಕುಮಾರ್ ಒಂದ್ ರೌಂಡ್ ಪ್ರವಾಸ ಮಾಡಿ ಹೋಗಿದ್ದಾರೆ. ಇಲ್ಲಿ ಹೆಚ್ಚಾಗಿ ಹಣಬಲ ನಡೆಯೋದಿಲ್ಲ ಅಂತ ಅವರಿಗೆ ಆಲ್ರೆಡಿ ಗೊತ್ತಾಗಿದೆ. ಆದ್ರಿಂದ ಈಗ ಸಿಎಂ ಅವರ ಹಿಂದೆ ಬಿದ್ದಿರೋಂಥದ್ದು. ಅಂದ್ರೆ ಸಿಎಂಗೆ ಸಾಮಾನ್ಯವಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಮತ್ತೆ ಸುಳ್ಯ ಅಂತ ಹೇಳಿದ್ರೆ ರೈತರು ಇರುವಂತಹ ಏರಿಯಾಗಳಾಗಿದೆ, ರೈತ ವರ್ಗ ಜಾಸ್ತಿ ಇರುವಂತ ಏರಿಯಾ ಆಗಿರೋದ್ರಿಂದ ಇಲ್ಲಿ ಸಿಎಂ ಮಾತುಗಳು ಅಂದ್ರೆ ಏನು, ಈಗ ಸಿಎಂ ನಾವು ರೈತ ಪರ ಅಂತ ಹೇಳ್ಕೊಳ್ತಾರೆ, ಮತ್ತೆ ಸಾಲ ಮನ್ನಾ ಕೂಡವನ್ನ ಮಾಡಿದ್ರು. ಸೊ ಈ ಒಂದು ವಿಚಾರವಾಗಿ ಓಟನ್ನ ಗಿಟ್ಟಿಸ್ಕೊಳ್ಬಹುದು ಅಂತ ಹೇಳಿ ಸಿಎಂ ಹಿಂದೆ ಒಂದು ದುಂಬಾಲನ್ನ ಬಿದ್ದಿರೋಂಥದ್ದು. ಅವರ ಅನತಿಯಂತೆ ಈಗ ಅವರ ಬೇಡಿಕೆಯಂತೆ ಸಿಎಂ ನಿನ್ನೆ ಬಂದು ಒಂದ್ ರೌಂಡ್ ಪ್ರಚಾರವನ್ನ ಮಾಡಿದ್ದಾರೆ. ಸುಳ್ಯದಲ್ಲಿ ಕೂಡ ಪ್ರಚಾರ ಮಾಡುವಾಗ ಪದೇ ಪದೇ ಹೇಳ್ತಾ ಇದ್ರು, ಅಂದ್ರೆ ನಾವು ಜನರಿಗೆ ಸಿಗುವಂತಹ ನಮ್ದು ಸರ್ಕಾರ, ಅಂದ್ರೆ ನಾನು ನಿಮ್ಗೆ ಕಷ್ಟ ಬಂದ್ರೆ ನಾನ್ ಸಿಗ್ತೀನಿ, ಬಡವರು ಅಂತ ಹೇಳಿದ್ರೆ ಕೃಷಿಕರು ಯಾರೇ ಕೂಡ ಮುಖ್ಯಮಂತ್ರಿಯ ಏನು ಗೃಹ ಕಚೇರಿ ಇದೆ ಅಲ್ಲಿಗೆ ಬಂದ್ರು ಕೂಡ ನಾವು ಸಿಗ್ತೀವಿ, ಮತ್ತೆ ಅತಿ ಹೆಚ್ಚು ಪರಿಹಾರ ನೀಡಿದಂತಹ ಸಿಎಂ ನಾನು ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಮತ್ತೆ ಇಲ್ಲೇ ಮೋದಿಯನ್ನ ಕೂಡ ಅಂದ್ರೆ ತೆಗಳಿದ್ದಾರೆ. ಅಂದ್ರೆ ಯಾವುದೇ ರೀತಿ ಬಡವರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಯಾವುದೇ ರೀತಿ ಮೋದಿ ನಿಮ್ಗೆ ಕೈ ಸಿಗೋದಿಲ್ಲ. ಸೊ ಇಲ್ಲಿ ಬಿಜೆಪಿ ಅವ್ರು ಹೇಳ್ತಾರೆ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತಾರೆ. ಆದ್ರೆ ನಿಮ್ಗೆ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿದ್ರೆ ಮೋದಿ ನಿಮ್ ಕೈಗೆ ಸಿಗೋದಿಲ್ಲ, ಕೈಗೆ ಸಿಗೋದು ನಾವು. ಸೊ ಅದರಿಂದ ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಈ ರೀತಿಯ ಒಂದು ಪ್ರಚಾರವನ್ನ ಮಾಡ್ತಾ ಇದ್ರೆ, ಈ ಮೂಲಕ ರೈತ ವರ್ಗವನ್ನ ಮತ್ತು ಬಡ ವರ್ಗವನ್ನ ಸೆಳೆದ್ರೆ ಹೆಚ್ಚಿನ ಓಟನ್ನ ಪಡಿಬಹುದು. ಇಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೆಸ್ಕೊಳ್ಳುವಂತ ಪುತ್ತೂರು ಮತ್ತೆ ಸುಳ್ಯ ಎರಡೂ ಕಡೆ ಒಂದು ಬಿಜೆಪಿಯ ಓಟ್ಗಳನ್ನ, ಈ ಒಂದು ಜನಸಾಮಾನ್ಯರ ಓಟುಗಳನ್ನ ಪಡಿಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಒಂದು ಪ್ಲಾನ್ ಅನ್ನ ಮಾಡಿರೋಂಥದ್ದು. ಅಂದ್ರೆ ಇಲ್ಲಿನ ಸ್ಥಳೀಯರಿಗೂ ಕೂಡ ಅದೇ ಒಂದು ಸೂತ್ರವನ್ನ ಹೇಳ್ಕೊಟ್ಟು ಹೋಗಿದ್ದಾರೆ. ಮತ್ತೆ ಈ ಎಲ್ಲ ಪ್ಲಾನ್ಗಳು ಸಿಎಂ ಮತ್ತೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥದ್ದು. ಥ್ಯಾಂಕ್ ಯು ಪೃಥ್ವಿ.